ನಮಸ್ಕಾರ ಬಂಧುಗಳೇ, ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ಪ್ರಕೃತಿ ಮಾತೆಯ ಆರಾಧನೆ ಹಾಗೂ ನಮ್ಮೂರಿನ ದುರ್ಗಾ ಮಾತೆಯ ಜಾತ್ರೆಯ ಪ್ರಯುಕ್ತ ಶ್ರೀಕೃಷ್ಣ ದೇವಸ್ಥಾನದ ಪಕ್ಕದಲ್ಲಿರತಕ್ಕಂತಹ ಗುಡ್ಡದಲ್ಲಿ ಬೀಜದುಂಡೆಗಳ ಬಿತ್ತೋತ್ಸವ ಕಾರ್ಯಕ್ರಮವನ್ನು ಮಾಡಿದೆವು. 8 ವರ್ಷದ ನಮ್ಮ ಸುಪುತ್ರ ಹಾಗೂ ನಮ್ಮ ಸ್ನೇಹಿತರಾದಂತಹ ಮಂಜುನಾಥ್ ಕಂಬಾರವರು ಹಾಗೂ ಚಂದ್ರು ಸೋಮಪ್ಪನವರು ಇವರ ಸಹಯೋಗದಲ್ಲಿ ಸುಮಾರು 1200 ಬೀಜದುಂಡೆಗಳನ್ನು ನಾವು ಬಿತ್ತುವಂತಹ ಕೆಲಸವನ್ನು ಮಾಡಿದೆವು. 8 ವರ್ಷದ ನನ್ನ ಮಗ ಒಬ್ಬನೇ ಸುಮಾರು 50ರಿಂದ 60 ಬೀಜದುಂಡೆಗಳನ್ನು ಬಿತ್ತುವಂತಹ ಕಾರ್ಯಕ್ರಮ ಮಾಡಿದ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಮಕ್ಕಳು, ವೃದ್ಧರು, ಯುವಕರು, ಮಾತೆಯರು, ಸಹೋದರರು ಎಲ್ಲರೂ ಸಹಿತ ಪ್ರಕೃತಿ ಆರಾಧನೆಯಲ್ಲಿ ತೊಡಗಿದಾಗ ಮಾತ್ರ ಪ್ರಕೃತಿಯ ಸೊಬಗು ಮತ್ತೆ ಮರಳಿ ಬಂದು ಏರ್ತಾ ಇರತಕ್ಕಂತಹ ತಾಪಮಾನ, ಪರಿಸರ ಮಾಲಿನ್ಯ, ಮಳೆಯ ಒಂದು ಅನಿಶ್ಚಿತತೆ, ಬರಗಾಲ, ಆಮೇಲೆ ಇರುತ್ತಿರತಕ್ಕಂತಹ ಕ್ಯಾನ್ಸರ್ ಆದಿ ರೋಗಗಳು ಸಹಿತ ನಿಯಂತ್ರಣಕ್ಕೆ ಬಂದು ಬದುಕು ಹಸನಾಗುವುದು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳುತ್ತಾ ಈ ಒಂದು ಬೀಜ ಬಿತ್ತೋತ್ಸವ ಕಾರ್ಯಕ್ರಮ ನಮ್ಮ ಊರಿನ ಆರಾಧ್ಯ ದೇವತೆ, ಶಕ್ತಿ ದೇವತೆ, ನಮ್ಮೆಲ್ಲರನ್ನು ರಕ್ಷಿಸತಕ್ಕಂತಹ ಮಾತೆಯಾದಂತಹ ದುರ್ಗಾ ಮಾತೆಗೆ ಸಮರ್ಪಣೆ ಅಂತ ಹೇಳಲಿಕ್ಕೆ ಬಹಳಷ್ಟು ಖುಷಿಯಾಗ್ತಾ ಇದೆ. ದುರ್ಗಾ ಮಾತೆಯು ನಮ್ಮೆಲ್ಲರ ಜನನಿಯಾಗಿದ್ದು ಸಕಲ ಜೀವರಾಶಿಗಳಲ್ಲಿ ಸಹಿತ ಸಮಾಹಿತಳಾಗಿದ್ದಾಳೆ. ಸಕಲ ಜೀವರಾಶಿಗಳ ಒಂದು ಆರೈಕೆ ಮಾಡುವಂಥದ್ದು, ರಕ್ಷಣೆ ಮಾಡುವಂಥದ್ದು ಇದು ದೇವಿಯ ನೈಜ ಮತ್ತು ಅರ್ಥಪೂರ್ಣ ಆಚರಣೆಯಾಗಿದೆ ಎಂಬತಕ್ಕಂತಹ ವಿಚಾರದೊಂದಿಗೆ ಇವತ್ತು ನಾವು ಬೀಜ ಬಿತ್ತೋತ್ಸವ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರೊಡಗೂಡಿ ಮಾಡ್ತಾ ಇದ್ದೇವೆ. ಮುಂದಿನ ಜಾತ್ರೆ 5 ವರ್ಷ ಅಥವಾ 7 ವರ್ಷ ಅನ್ನುವುದರೊಳಗಾಗಿ ಈ ಬೀಜಗಳೆಲ್ಲವೂ ಮೊಳೆತು ಬೃಹತ್ ವೃಕ್ಷಗಳಾಗಿ ಬೆಳೆದು ಸುತ್ತಮುತ್ತಲ ಜೀವರಾಶಿಗಳನ್ನು ರಕ್ಷಿಸುವಂತಹ ಮಟ್ಟಕ್ಕೆ ಬೆಳೆಯುವಂತಾಗಲಿ ಅಂಥೇಳಿ ದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಈ ಒಂದು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು. ನಮಸ್ಕಾರ.